ಬುಧವಾರದ ದಿನದಂದು ನಾವು ಗಣಪತಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡುವುದರಿಂದ ಅಪಾರ ಬುದ್ಧಿವಂತಿಕೆಯನ್ನು ಹಾಗೂ ಎಲ್ಲಾ ಕೆಲಸಗಳಲ್ಲೂ ಪ್ರಗತಿಯನ್ನು ಹೊಂದಬಹುದು. ಬುಧವಾರ ನಾವು ಏನು ಮಾಡಬೇಕು? ಬುಧವಾರ ಗಣಪತಿಗೆ ಏನನ್ನು ಅರ್ಪಿಸಬೇಕು? ಬುಧವಾರದಂದು ಗಣಪತಿಯನ್ನು ಪೂಜಿಸುವುದರಿಂದ ಬುದ್ಧಿಶಕ್ತಿ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆಯಿದೆ. ಗಣೇಶನನ್ನು ಬುದ್ಧಿವಂತಿಕೆ ಮತ್ತು ಜ್ಞಾನದ ದೇವರು ಎಂದು ಪರಿಗಣಿಸಲಾಗುತ್ತದೆ. ಇವರನ್ನು ಪೂಜಿಸುವುದರಿಂದ ತೊಂದರೆ ದೂರವಾಗುವುದಲ್ಲದೆ ಜ್ಞಾನ ವೃದ್ಧಿಯಾಗುತ್ತದೆ. ಬುಧವಾರದಂದು ಈ ಕೆಲಸಗಳನ್ನು ಮಾಡುವುದರಿಂದ ಬುಧ ಗ್ರಹವು ಬಲಗೊಳ್ಳುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಬುಧವಾರದಂದು ಗಣಪತಿಯನ್ನು ಪೂಜಿಸುವುದರಿಂದ ಗಜಾನನನ ವಿಶೇಷ ಅನುಗ್ರಹ ದೊರೆಯುತ್ತದೆ. ಪೂಜೆ ಮಾಡುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಬುಧವಾರದಂದು ಗಣೇಶನ ಆಶೀರ್ವಾದ ಪಡೆಯಲು ಏನು? ದುರ್ವಾವನ್ನು ನೀಡಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣೇಶನಿಗೆ ದುರ್ವಾ ಹುಲ್ಲೆಂದರೆ ತುಂಬಾನೇ ಪ್ರಿಯ. ಬುಧವಾರ ದೇವಸ್ಥಾನಕ್ಕೆ ಹೋಗಿ 11 ಅಥವಾ 21 ಗಂಟುಗಳ ದುರ್ವಾ ಕಟ್ಟನ್ನು ಗಣಪತಿ ಬಪ್ಪನ ಪಾದಕ್ಕೆ ಅರ್ಪಿಸಿ. ಈ ಪರಿಹಾರವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು ಕೊನೆಗೊಳ್ಳಲು ಪ್ರಾರಂಭಿಸುತ್ತವೆ. ನಿಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಗಣೇಶನು ದೂರಾಗಿಸುತ್ತಾನೆ. ಹಸಿರು ಬಟ್ಟೆಗಳನ್ನು ಧರಿಸಿ. ಬುಧವಾರದ ದಿನವು ಗಣೇಶನ ಜೊತೆಗೆ ಬುಧ ಗ್ರಹಕ್ಕೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ. ಬುಧವಾರದಂದು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬಾನೇ ಶುಭವಾಗಿರುತ್ತದೆ. ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ದುರ್ಬಲವಾಗಿದ್ದರೆ ನೀವು ಯಾವಾಗಲೂ ಹಸಿರು ಕರವಸ್ತ್ರವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಬೇಕು ಮತ್ತು ಬುಧವಾರದ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಈ ಸಿಹಿಯನ್ನು ಅರ್ಪಿಸಿ. ಗಣಪತಿ ಬಪ್ಪನಿಗೂ ಮೋದಕ ಬಹಳ ಪ್ರಿಯ. ಪೂಜೆಯ ಸಮಯದಲ್ಲಿ ನೀವು ಮೋದಕ, ಲಡ್ಡು, ಪೂರನ್ ಪೋಲಿ, ಮಲ್ಪುವಾ, ಶ್ರೀಖಂಡ್, ಮಖಾನ ಖೀರ್ ಇತ್ಯಾದಿಗಳನ್ನು ನೀಡಬಹುದು. ಇವುಗಳನ್ನು ಗಣಪತಿಗೆ ನೈವೇದ್ಯವಾಗಿ ಅರ್ಪಿಸುವುದರಿಂದ ನೀವು ಆತನಿಂದ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ. ಬುಧ ಗ್ರಹವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿ. ಬುಧವಾರ ಯಾವುದೇ ದೇವಸ್ಥಾನಕ್ಕೆ ಅಥವಾ ಯಾವುದೇ ನಿರ್ಗತಿಕರಿಗೆ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ನೀವು ಹಸಿರು ಬಟ್ಟೆ, ಆಹಾರ ಪದಾರ್ಥಗಳು ಅಥವಾ ಇತರ ಯಾವುದೇ ಉಪಯುಕ್ತ ವಸ್ತುಗಳನ್ನು ಬಡ ಜನರಿಗೆ ದಾನ ಮಾಡಬಹುದು. ಈ ಮಂತ್ರವನ್ನು ಪಠಿಸಿ. ಗಣಪತಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಿಮಗಿರುವ ಇನ್ನೊಂದು ಅತ್ಯಂತ ಸರಳ ಮಾರ್ಗವೆಂದರೆ ಅದುವೇ ನೀವು ಆತನ ಮಂತ್ರಗಳನ್ನು ಪಠಿಸುವುದಾಗಿದೆ. ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ಆತನು ಶೀಘ್ರದಲ್ಲೇ ನಿಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ. ಓಂ ಗಂ ಗಣಪತಯೇ ನಮಃ ಅಥವಾ ಶ್ರೀ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಬುಧವಾರದ ದಿನದಂದು ನೀವು ಪಠಿಸಬೇಕು.